ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಮ್ಮೇಲೆದಲ್ಲೇ ಇದ್ದೀವಿ ಬನಶಂಕರಿ ಥರ್ಡ್ ಸ್ಟೇಜು ಕತ್ತೂರು ಗ್ರೂಪ್ ಹತ್ರ. ಸೊ ಇಲ್ಲಿ 99 ರುಪೀಸ್ಗೆ ಚಿಕನ್ ಬಿರಿಯಾನಿ ಸಿಗುತ್ತೆ ಅಂತ ಕೇಳ್ಪಟ್ಟು ಒಂದು ಜಾಗದಲ್ಲಿ. ಸೊ ಅದನ್ನು ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಚಿರೂಸ್ ಬಿರಿಯಾನಿ ಹೌಸ್ ಅಂತ ನಾನು ಹಿಂದೆ ಕಾಣಿಸ್ತಾ ಇರ್ಬೋದು. ಸೊ ಆಲ್ರೆಡಿ ಇಲ್ಲೆಲ್ಲ ಗಾಡಿಗಳಿದೆ, ರಶ್ ಇದೆ. ಹೋಗೋಣ, ವೆಯ್ಟ್ ಮಾಡೋಣ, ಜಾಗ ಇಟ್ಕೊಂಡು ಟೇಸ್ಟ್ ಮಾಡೋಣ. ಸೊ ಡಿಸ್ಕ್ರಿಪ್ಷನಲ್ಲಿ ಜಾಗ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಸಿಗ್ನಲಲ್ಲೇ ಇದೆ. ಎಲ್ಲಿ ಅಂದರೆ ತಾಜಾ ತಿಂಡಿ ಇದೆಯಲ್ಲ, ತಾಜಾ ತಿಂಡಿ ಆಪೋಸಿಟ್ ಹುಂಡೈ ಶೋರೂಮ್ ಪಕ್ಕದಲ್ಲೇ ಇದೆ. ಲೊಕೇಶನ್ನು ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಬರ್ಬೋದು. ಸೊ ನೀವು ಆ ಸೈಡು ಬನಶಂಕರಿ ಕಡೆಯಿಂದ ಬಂದರೆ ಮುಂದೆ ಹೋಗಿ ಊಟ ನೋಡ್ಕೊಂಡು ಬರಬೇಕು. ಇಲ್ಲ ಅಂದರೆ ಅಲ್ಲಿ ಇದು ಬಿಗ್ ಬಜಾರ್ ರೋಡ್ ಬರ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲೊಂದು ಇನ್ನೊಂದು ಲೆಫ್ಟ್ ಎತ್ಕೊಂಡು ಮತ್ತೆ ಆ ಸಂಧಿ ರೋಡಿಂದ ಬರಬೇಕಾಗತ್ತೆ. ಟೂ ವೀಲರು ಪಾರ್ಕಿಂಗ್ ಇದೆ, ಆರಾಮಾಗಿ ನಿಲ್ಸ್ಕೊಬೋದು. ಕಾರಲ್ಲಿ ಬಂದರೆ ಅಲ್ಲಿ ಇಲ್ಲಿ ನೋಡಿಕೊಂಡು ಆ ಪಕ್ಕದ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕಾಗತ್ತೆ. ಸೊ ಈಗ ಒಳಗೋಣ. ಸೊ ಬಿರಿಯಾನಿ ಟೇಸ್ಟ್ ಮಾಡೋಣ, ಅದ್ರ ಜೊತೆಗೆ ಇನ್ನೇನೇನು ಸಿಗುತ್ತೆ ಅಂತ ನೋಡಿಕೊಂಡು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ, ಬನ್ನಿ. ಸೊ ನಮ್ಮ ಆರ್ಡರ್ ಬಂದಿದೆ. ಸೊ 2 ಪ್ಲೇಟ್ ಇಲ್ಲಿದೆ, ಇನ್ನೂ ಒಂದು ರೆಡಿ ಆಗ್ತಿದೆ. ಒಂದು ಸ್ಪೆಷಲ್ ಡಿಶಸ್ಸು ಒಂದು ಇನ್ನೂ 3 ಐಟಮ್ ಬರಬೇಕು. ಆಮೇಲೆ ಇಲ್ಲಿ ಚಿಕನ್ ಬಿರಿಯಾನಿ ಬಂದ್ಬಿಟ್ಟು 99 ರುಪೀಸ್ಗೆ ಸಿಗುತ್ತೆ ಚಿಕನ್ ಬಿರಿಯಾನಿ. ಸೊ ನಾವು ಇನ್ನೊಂದು ಬಂದಾಗ ಕಾಣಿಸ್ತು ಕಾಂಬೋಗಳು. ಇಲ್ಲಿ ಕಾಂಬೋಗಳಿದೆ. ನಾರ್ಮಲ್ ಕಾಂಬೋ 130 ಕಾಂಬೋ ಇದೆ, 179 ಕಾಂಬೋ ಇದೆ. ಆಮೇಲೆ ಇಲ್ಲಿ ಸಂಜೆ ಮೇಲೆ ಗ್ರಿಲ್ ಚಿಕನ್ನು ಮತ್ತು ಶವರ್ಮ ಬರುತ್ತೆ. ಸೊ ಅದ್ರದ್ದು ಕಾಂಬೋ ಇದೆ, ಫುಲ್ ಗ್ರಿಲ್ಲು ಪ್ಲಸ್ ಒಂದು ಶವರ್ಮ, ಅದೊಂದು ಕಾಂಬೋ ಇದೆ. ಸೊ ವೆರೈಟೀಸ್ ಎಲ್ಲ ಡಿಶಸ್ ಕಾಂಬೋಗಳಿದೆ. ಅದ್ರಲ್ಲಿ ಒಂದು ಕಾಂಬೋನ ತರಿಸಿದ್ದೀವಿ, ಮಹಾರಾಜ ಕಾಂಬೋ, ಚಿಕನ್ ಮಹಾರಾಜ ಕಾಂಬೋನ ತರಿಸಿದ್ದೀವಿ. ಅದರಲ್ಲಿ ಏನೇನು ಬರುತ್ತೆ ಅಂತ ನೋಡ್ಬಿಡೋಣ. ಮೊದಲನೇದು ಚಿಕನ್ ಬಿರಿಯಾನಿ ರೈಸ್ ಬರುತ್ತೆ. ಚಿಕನ್ ಬಿರಿಯಾನಿ ರೈಸು, ಆಮೇಲೆ ಒಂದು ಪರೋಟ ಬರುತ್ತೆ, 1 ಪೀಸು ಚಿಕನ್ ಕಬಾಬ್ ಬರುತ್ತೆ, ಆಮೇಲೆ 2 ಪೀಸು ಚಿಕನ್ ಪೆಪ್ಪರ್ ಬರುತ್ತೆ, ಆಮೇಲೆ 2 ಪೀಸು ಚಿಲ್ಲಿ ಚಿಕನ್ ಬರುತ್ತೆ, ಅಥವಾ ಇನ್ನೂ ಸ್ಪೆಷಲ್ ಚಿಕನ್ ಅಂತ ಒಂದು ಮಾಡ್ತಾರೆ, ಅದು ಅವೆರಡರಲ್ಲಿ ಯಾವುದಿರುತ್ತೆ ಅದನ್ನು 2 ಪೀಸು ಕೊಡ್ತಾರೆ. ನಾವು ಚಿಲ್ಲಿ ಚಿಕನ್ನ ತರಿಸಿದ್ದೀವಿ. ಆಮೇಲೆ ನಾರ್ಮಲ್ಲು ಗ್ರೇವಿಗಳು, ಬಿರಿಯಾನಿಗೆ ಶೇರ್ವಾ ಮತ್ತು ಪರೋಟಾಗೆ ಗ್ರೇವಿ, ಮೊಸರು ಬಜ್ಜಿ ಅದು ಇರುತ್ತೆ. ಆಮೇಲೆ ನೆಕ್ಸ್ಟು ಸೊ ಬಿರಿಯಾನಿ ಅಂದಮೇಲೆ ಮಟನ್ ಬಿರಿಯಾನಿ ತಿನ್ನಬೇಕು, ಅದಕ್ಕೋಸ್ಕರ ಮಟನ್ ಬಿರಿಯಾನಿನ ಸಪ್ರೇಟಾಗಿ ತರಿಸಿದ್ದೀವಿ. ಸೊ ಈ ಕಡೆ ಮಟನ್ ಬಿರಿಯಾನಿ ಇದೆ, ಇದು ತಿಂತಾರೋಣ. ಆಮೇಲೆ ನೀರು ದೋಸೆ, ಆಮೇಲೆ ಮಟನ್ ಚಾಪ್ಸು, ಆಮೇಲೆ ಮಟನ್ ಸ್ಪೆಷಲ್ ಅಂತ ಒಂದು ಡಿಶ್ಶು ಇವ್ರದ್ದು. ಆ 3 ಆರ್ಡ್ರ್ ಮಾಡಿದ್ದೀವಿ, ಅದು ಬರುತ್ತೆ. ಕಾಂಬೋ ಶುರು ಮಾಡೋಣ. ಫಸ್ಟು ಚಿಕನ್ ಕಬಾಬಿಂದ 1 ಪೀಸು ಚಿಕನ್ ಕಬಾಬ್. ಸೊ ಜಾಸ್ತಿ ಕೋಟಿಂಗ್ ಇರೋದಿಲ್ಲ. ಕರುಮ್ ಕ್ರಿಸ್ಪಿಯಾದ ಚಿಕನ್ ಕಬಾಬು, ಲೈಟಾಗಿ ಆ ಸ್ಪೈಸಿ, ಅಲ್ಲಿ ಲೈಟಾಗಿ ಟ್ಯಾಂಗಿನೆಸ್ಸು ಚೆನ್ನಾಗಿದೆ. ಜಾಸ್ತಿ ಕ್ರಿಸ್ಪಿನೆಸ್ ಇರುತ್ತೆ. ಒಂದು ಸ್ವಲ್ಪ ಹಿಟ್ಟು ಥರ ಬಂದುಬಿಟ್ರೆ ಅದು ಕ್ರಿಸ್ಪಿನೆಸ್ ಹೊರಟೋಗುತ್ತೆ, ತುಂಬ ಹೊತ್ತು ಉಳ್ಕೊಳಲ್ಲ. ಈ ಥರ ಕೋಟಿಂಗ್ ಇಲ್ದಿರ ಬರೀ ಆ ಮಸಾಲೆನಲ್ಲಿ ಮ್ಯಾರಿನೇಟ್ ಮಾಡಿದಾಗ ಆ ಕ್ರಿಸ್ಪಿನೆಸ್ಸು ಜಾಸ್ತಿ ಹೊತ್ತು ಉಳಿಸ್ಕೊಂಡಿರುತ್ತೆ. ನೀವು ಪಾತ್ರೆ ಎತ್ಕೊಂಡೋದ್ರೂ ತುಂಬ ಹೊತ್ತು ಇರುತ್ತೆ. ಚೆನ್ನಾಗಿದೆ. ಆ ಮಸಾಲೆ ಎಲ್ಲನೂ ಒಳಗಡೆ ಬ್ಲ್ಯಾಂಡಾಗಿಲ್ಲ, ಲೈಟಾಗಿರೋದಲ್ಲ ಆ ಮಸಾಲೆ, ಆ ಲೈಟಾಗಿ ಸ್ಪೈಸಿನೆಸ್ಸು ಚೆನ್ನಾಗಿದೆ. ಇದು ಸಪ್ರೇಟಾಗಿ ತರಿಸ್ಕೊಬೋದು ಫುಲ್ ಪ್ಲೇಟು. ನಾವು ಕಾಂಬೋನಲ್ಲಿ 1 ಪೀಸ್ ಬರುತ್ತೆ. ಈಗ ನೆಕ್ಸ್ಟು ಪೆಪ್ಪರ್ ಚಿಕನ್, ಪೆಪ್ಪರ್ ಡ್ರೈ ಚಿಕನ್ ಕ್ವಾಲಿಟಿ ಇಷ್ಟ ಆಯಿತು. ಪೆಪ್ಪರ್ ಚಿಕನ್ನು ತಿಂದಿದ ತಕ್ಷಣ ಪೆಪ್ಪರ್ ಘಾಟ್ ಹೊಡಿಬೇಕು. ಸೊ ಇದರಲ್ಲೂ ಅಷ್ಟೇ ಪೆಪ್ಪರ್ದು ಡಾಮಿನೇಟ್ ಮಾಡುತ್ತೆ. ಆಮೇಲೆ ಲೈಟಾಗಿ ಕರ್ಬೇವಿನ ಸೊಪ್ಪಿನ ಘಮ, ನಾಲ್ಗೆ ಎಲ್ಲ ಚುಡಿ ಅಂತ ಇದೆ. ಸ್ಪೈಸಿ ಆದ ಚಿಕನ್ನು. ಖಾರ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಸೊ ಪೆಪ್ಪರ್ ಚಿಕನ್ನ ಚೂಸ್ ಮಾಡಿ. ಸಪ್ರೇಟಾಗಿ ತೊಗೊತೀರಾ ಅಂದರೆ ಸ್ಪೈಸಿಯಾಗಿ ಅಲ್ಟಿಮೇಟ್ ಆಗಿದೆ.
ಆಮೇಲೆ ಅದು ಖಾರ ಒಳ್ಳೆಯದು. ಸೊ ಬರೀ ಕಾಳು ಮೆಣಸು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಜಾಸ್ತಿ ಅಸಿಡಿಟಿ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರೆ ಲೈಟಾಗಿ, ಸೊ ಆ ಬೆಳ್ಳುಳ್ಳಿ ಫ್ಲೇವರ್ ಲೈಟಾಗಿ ಬರುತ್ತೆ. ಅದ್ಭುತವಾದ ಸ್ಪೈಸಿಯಾದ ಪೆಪ್ಪರ್ ಚಿಕನ್. ನೆಕ್ಸ್ಟು ಚಿಲ್ಲಿ ಚಿಕನ್. ಎಲ್ಲ ಚಿಕನ್ ಡಿಶಸ್ಗಿಂತ ಚಿಲ್ಲಿ ಚಿಕನ್ನು ಸ್ವಲ್ಪ ಜಾಸ್ತಿ ಟೆಂಡರ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನೋಡಿದ್ರೆ ನೀಟಾಗಿ ಬಂದ್ಬಿಡ್ತು, ಜಾಸ್ತಿ ಪ್ರೆಷರ್ ಕೊಟ್ಟಿಲ್ಲ ಕೀಳಕ್ಕೆ. ಪೆಪ್ಪರ್ ಚಿಕನ್ನು ಖಾರನೇ ಇನ್ನೂ ಬಾಯಿ ತುಂಬ ಹೋಗಿಲ್ಲ, ಆಗಲೇ ಚಿಲ್ಲಿ ಚಿಕನ್ನು. ಬಾಯಲ್ಲಿ ಮೆಲ್ಟ್ ಆಗಿರುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ. ಆಬ್ವಿಯಸ್ಲಿ ಚಿಲ್ಲಿ ಚಿಕನ್ ನೀವು ಎಲ್ಲೇ ತಿಂದಿರ್ಬೋದು, ಅದನ್ನು ಗಮನಿಸಿ. ಇಲ್ಲೂ ಅಷ್ಟೇ ಅದೇ ಥರ ಇರುತ್ತೆ. ಖಾರ ನಾಲ್ಗೆಗೆ ಫಸ್ಟ್ ಹೊಡೆಯುತ್ತೆ, ಪೆಪ್ಪರ್ದು ಗಂಟ್ಲಿಗೆ ಹೊಡೆಯುತ್ತೆ ಘಾಟು, ಇದು ನಾಲ್ಗೆ ಫುಲ್ಲು ಖಾರ ಸ್ಪ್ರೆಡ್ ಮಾಡುತ್ತೆ. ಎರಡು ಸ್ಪೈಸಿ ಆದ ಡಿಶ್ಶು. ನೀವು ಈ ಕಾಮನಲ್ಲಿ ಹೇಳಿದಲ್ಲ, ಚಿಲ್ಲಿ ಚಿಕನ್ ಆಪ್ಷನಲ್, ಚಿಲ್ಲಿ ಚಿಕನ್ನು ಮತ್ತು ಸ್ಪೆಷಲ್ ಚಿಕನ್ ಅಂತ ಬರುತ್ತೆ. ಆ ಎರಡರಲ್ಲಿ ಯಾವ್ದಾರ ಒಂದು ಕೊಡ್ತಾರೆ. ಅಕಸ್ಮಾತ್ ನೀವು ಖಾರ ಜಾಸ್ತಿ ತಿನ್ನಲ್ಲ, ಯಾಕಂದರೆ ಪೆಪ್ಪರಲ್ಲಿ ಸ್ವಲ್ಪ ಸ್ಪೈಸಿ ಇರೋದ್ರಿಂದ ನೀವು ಬೇಕಾದ್ರೆ ಅದನ್ನು ಚೂಸ್ ಮಾಡಿ ಸ್ಪೆಷಲ್ ಚಿಕನ್ನ ಕೊಡಿ ಅಂತ ಕೇಳ್ಬೋದು. ಇದ್ದರೆ ಅದನ್ನು ಕೊಡ್ತಾರೆ 2 ಪೀಸು. ಇಲ್ಲಾಂದರೆ ನಂತರ ಖಾರ ಪ್ರಿಯರ್ ಆಗಿದ್ದರೆ ಇವೆರಡು ಕಾಂಬಿನೇಷನ್. ಒಳಗಡೆ ಲೈಟಾಗಿ ಗ್ರೇವಿ ಇರುತ್ತೆ, ಬಿರಿಯಾನಿ ಜೊತೆ ರೈಸ್ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಅಲ್ಟಿಮೇಟ್ ಆಗುತ್ತೆ. ನೆಕ್ಸ್ಟು ಪರೋಟಾಗೆ ಹೋಗೋಣ. ಪರೋಟ ಫಸ್ಟ್ ತಿನ್ನಬೇಕು, ನಾವು ಲೇಟಾಗಿ ತಿಂತಾಯಿದ್ದೀವಿ. ಸೊ ಜಾಸ್ತಿ ಹೊತ್ತಿಟ್ಟರೆ ಗೊತ್ತಲ್ಲ ಗಟ್ಟಿ ಆಗ್ಬಿಡುತ್ತೆ, ಅದಕ್ಕೆ ಫಸ್ಟ್ ಬಿಸಿ ಬಿಸಿದಾಗಿ ತಿನ್ನಬೇಕು. ಬಟ್ ಪರವಾಗಿಲ್ಲ, ಇನ್ನೂ ಆ ಸಾಫ್ಟ್ನೆಸ್ನ ಉಳಿಸ್ಕೊಂಡಿದೆ. ಇದಕ್ಕೆ ಒಂದು ಸ್ಪೆಷಲ್ ಗ್ರೇವಿ ಕೊಟ್ಟಿರ್ತಾರೆ ಪರೋಟಕ್ಕೆ ಅಂತ, ಆ ಸ್ಪೆಷಲ್ ಚಿಕನ್ದು ಗ್ರೇವಿ. ನಾವು ಸಪ್ರೇಟಾಗಿ ಸ್ಪೆಷಲ್ ಮಟನ್ನ ತರಿಸ್ಕೊಂಡಿದ್ದೀವಿ ನೀರು ದೋಸೆ ಜೊತೆಗೆ ಕಾಂಬಿನೇಷನ್. ಇದು ಸ್ಪೆಷಲ್ ಚಿಕನ್ದು ಗ್ರೇವಿ, ಟೇಸ್ಟ್ ಮಾಡೋಣ. ಇದು ಚೆನ್ನಾಗಿದೆ, ಡಿಫ್ರೆಂಟ್ ಆದ ರೆಸಿಪಿ. ಇದೆಲ್ಲ ಫಸ್ಟ್ ಟೈಮ್ ತಿಂತಾಯಿದ್ದು. ಲೈಟಾಗಿ ಸ್ವೀಟ್ನೆಸ್ ಬರುತ್ತೆ, ಆಮೇಲೆ ಖಾರ ಇರೋದಿಲ್ಲ. ನಾನು ಹೇಳಿದ್ನಲ್ಲ, ಖಾರ ಮತ್ತು ಆ ಖಾರನ ಬ್ಯಾಲೆನ್ಸ್ ಮಾಡೋಕ್ಕೆ ಇನ್ನೊಂದೇನೋ ಡಿಶ್ ಬೇಕು ಅಂದರೆ ಇದನ್ನು ಚೂಸ್ ಮಾಡ್ಬೋದು. ಆಮೇಲೆ ಮಸಾಲೆ ಇದು ಟೇಸ್ಟು ಅದ್ಭುತ. ಇದು ಬರೀ ಚಿಕನ್ ಗ್ರೇವಿ. ಮಟನ್ದು ತಿಂದರೆ ಇದರಲ್ಲಿ ಕಾಮನಲ್ಲಿರೋ ಒಂದು ಚಿಕನ್ ರೈಸ್ ಬರುತ್ತೆ, ಅದು ಲಾಸ್ಟು ತಿನ್ನೋಣ. ಆ ಕಡೆ ಬಂದಿರೋ ನೀರು ದೋಸೆ ಚಾಪ್ಸ್ಗೆ ಜಂಪ್ ಆಗ್ಬೋದು. ಸ್ಪೆಷಲ್ ಚಿಕನ್ದು ಗ್ರೇವಿ ತಿಂದು ಇಂಪ್ರೆಸ್ ಆಯಿತು. ಈಗ ಸ್ಪೆಷಲ್ ಮಟನ್ದು ಟೇಸ್ಟ್ ಮಾಡುವ ನೀರು ದೋಸೆ ಜೊತೆಗೆ. ತೆಳುವಾದ ನೀರು ದೋಸೆ, ನಲ್ಲಿ ಮೂಳೆ ಬಿದ್ದಿದೆ. ಆಹಾ, ಗಟ್ಟಿಯಾದ ಗ್ರೇವಿ. ಸ್ಮೂದಾಗಿ ಹೊಡೆಯಿತು. ಅದು ಕಾಜು ಪೇಸ್ಟ್ ಎಲ್ಲ ಯೂಸ್ ಮಾಡಿರ್ತಾರೆ ಅನ್ಸುತ್ತೆ. ಅಲ್ಟಿಮೇಟ್ ಆಗಿದೆ, ಖಾರ ಇರೋದಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆ ಮಟನ್ ಫ್ಲೇವರು ಸೂಪರು. ಈಗ ನೀರು ದೋಸೆನ ಇಟ್ಕೊಂಡು ಮಟನ್ನ ಕಿತ್ತರೆ ನೀಟಾಗಿ ಬಂದ್ಬಿಟ್ಟು ಮಟನ್ ಅಷ್ಟು ಸಾಫ್ಟ್ ಆಗಿದೆ. ನೀರು ದೋಸೆ ಮುರಿಲಿಲ್ಲ. ಬೆಸ್ಟ್ ಕಾಂಬಿನೇಷನ್. ಆಮೇಲೆ ತುಂಬ ಜನ ಚಾಪ್ಸ್ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಆ ಚಾಪ್ಸ್ ಕೂಡ ಆಪ್ಷನ್ ಇದೆ. ಡಿಫ್ರೆಂಟ್ ಆದ ಮಸಾಲೆ ಟ್ರೈ ಮಾಡ್ತೀರಾ ಅಂದರೆ ಇದನ್ನು ಟ್ರೈ ಮಾಡ್ಬೋದು, ಇಷ್ಟ ಆಗುತ್ತೆ. ನೋಡಿ, ಖಾರ ಅವಾಗಿಂದ ಇಲ್ಲ ಅಂತಿದ್ದೆ, ಈಗ ಅವಾಗಿಂದ ಚಿಕನ್ ಗ್ರೇವಿನಲ್ಲಿ ಪರೋಟ ಒಂದಷ್ಟು ತಿಂದೆ. ಈಗ ಇದನ್ನೊಂದು 3-4 ತುತ್ತು ತಿಂದೆ. ಇಷ್ಟು ತಿಂದಾದ್ಮೇಲೆ ಲೈಟಾಗಿ ಖಾರ ಸ್ಪ್ರೆಡ್ ಆಗುತ್ತೆ. ಸ್ಟಾರ್ಟಿಂಗಿಗೆ ಗೊತ್ತಾಗಲ್ಲ, ಲೇಟ್ ಕಿಕ್ಕು, ಬಟ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಚೆನ್ನಾಗಿದೆ, ಮಸ್ಟ್ ಟ್ರೈ. ಸ್ಪೆಷಲ್ ಮಟನ್ ಅಥವಾ ಸ್ಪೆಷಲ್ ಚಿಕನ್ ನಿಮಗೆ ಇಷ್ಟ ಬಂದಿದ್ದ ಟ್ರೈ ಮಾಡ್ಬೋದು. ಈಗ ಪಕ್ಕದಲ್ಲಿ ಚಾಪ್ಸ್ ಇದೆ, ಮಟನ್ ಚಾಪ್ಸು. ಒಂದು ಪ್ಲೇಟ್ಗೆ 2 ಚಾಪ್ಸ್ ಪೀಸ್ ಬರುತ್ತೆ, ಅಂದರೆ ಆ ರಿಬ್ ಕೇಜ್ ಪೀಸ್ ಏನಿದೆ 2 ಪೀಸ್ ಬರುತ್ತೆ. ನಾನು ಒಂದು ಹಾಕ್ಕೊಂಡಿದ್ದೀನಿ. ಗ್ರೇವಿ, ಪುದೀನ ಫ್ಲೇವರ್ ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ. ಆಮೇಲೆ ಅದರಲ್ಲೇ ತುಂಬ ಹೊತ್ತು ಬೆಂದಿರೋದ್ರಿಂದ ಆ ಮಟನ್ದು ಸಾರನ ಫುಲ್ ಹಿಡ್ಕೊಂಬಿಟ್ಟಿದೆ. ಬರೀ ಗ್ರೇವಿ ತಿನ್ಬೇಕಾದ್ರೆ ಮಟನ್ ತಿಂತಾಯಿದ್ದೀವಿ ಅಂತ ಫೀಲ್ ಆಗುತ್ತೆ. ಇನ್ನು ಚಾಪ್ಸ್ ಪೀಸಲ್ಲಿ ಸ್ವಲ್ಪ ಚರ್ಬಿ ಜಾಸ್ತಿ ಇರುತ್ತೆ, ಒಂದೊಂದು ಲೇಯರು ಈಗ ಕಾಣಿಸ್ತಾ ಇರ್ಬೋದು. ಈ ಕಡೆ ಚರ್ಬಿ, ಈ ಕಡೆ ಮಾಂಸ. ಸೊ ಅದರಿಂದ ಇನ್ನು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ ಮಟನ್ ಚಾಪ್ಸ್ಗಳು. ಹೇಳಿ, ಆಹಾ, ಹಾಗೆ ಒಳ್ಳೆ ಸ್ಯಾಂಡ್ವಿಚ್ ಥರ ಚರ್ಬಿ ಮಾಂಸ ಚರ್ಬಿ. ಬೆಳಗ್ಗೆ ಚಳಿನಲ್ಲಿ ಬಿಸಿ ಬಿಸಿ ತಿಂತಾಯಿದ್ರೆ ಇನ್ನೊಂಥರ ಮಜಾ. ಭಾನುವಾರ ಹೊತ್ತು ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಬಿರಿಯಾನಿ ಸಿಗುತ್ತೆ, ಬಂದುಬಿಟ್ಟು ಟ್ರೈ ಮಾಡಿ. ಬೆಳಗ್ಗೆ ಚಳಿಗೆ ಸುತ್ತಮುತ್ತ ಇದ್ದೀರಾ ಅಂದರೆ ಯಾವಾಗಲೂ ಅಷ್ಟೇ, ಎಲ್ಲೇ ಹೋದರೂ ನಾವು ರೆಕಮೆಂಡ್ ಮಾಡೋದು
ಮಟನ್ ಡಿಶಸ್ಸು. ಸೊ ಇಲ್ಲೂ ಅಷ್ಟೇ ಎರಡು ಮಟನ್ ಡಿಶಸ್ಸು ಅದ್ಭುತವಾಗಿತ್ತು. ಚಿಕನಲ್ಲೂ ಅಷ್ಟೇ ಅದು ಪೆಪ್ಪರು ಅದೆಲ್ಲ ಸ್ವಲ್ಪ ಸ್ಪೈಸಿಯಾಗಿ ಅಲ್ಟಿಮೇಟ್ ಪೆಪ್ಪರ್ ಚಿಕನ್ ಮಾತ್ರ ಸೂಪರಾಗಿತ್ತು. ಸೊ ಈಗ ಮೇಯ್ನು ಬಿರಿಯಾನಿ ಕಾಯ್ತಾ ಇದೆ. ಕಾಂಬೋನಲ್ಲಿ ಬಂದಿತ್ತು ಚಿಕನ್ ರೈಸು, ಆಮೇಲೆ ಈ ಕಡೆ ಮಟನ್ ಬಿರಿಯಾನಿ ಸಪ್ರೇಟಾಗಿ ತರಿಸಿದ್ದೀವಿ. ಸೊ ರೆಸಿಪಿ ಸೇಮ್ ಆಗಿರೋದ್ರಿಂದ ನಮಗೆ ಮಟನ್ ಕಡೆಗೆ ಒಲವು ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಮಟನ್ ಪೀಸಸ್ ಇರೋದ್ರಿಂದ ಅದಕ್ಕೆ ಜಂಪ್ ಮಾಡೋಣ. ಈಗ ಬಿರಿಯಾನಿಗಳ ರಾಜ ಮಟನ್ ಬಿರಿಯಾನಿ, ಮಟನ್ ದೊನ್ನೆ ಬಿರಿಯಾನಿ. ನನಗೆ ಮಟನ್ ಪೀಸಸ್ ಇಷ್ಟ ಆಯಿತು. ಅವಾಗಲೇ ತಿನ್ನಲ್ಲ ಸ್ಪೆಷಲ್ ಚಿಕನಲ್ಲಿ ಮತ್ತು ಚಾಪ್ಸಲ್ಲಿ ಅಲ್ಟಿಮೇಟ್ ಆಗಿತ್ತು. ಬಿರಿಯಾನಿನಲ್ಲಿರೋ ಪೀಸ್ನ ನೋಡೋಣ. ಫಸ್ಟ್ ಅಲ್ಲಿಗೆ ಹೋಯ್ತಾ ಕೈ. ಸೂಪರ್ ಟೆಂಡರ್ ಆದ ಮಟನ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಷ್ಟು ಸಾಫ್ಟ್ ಆಗಿರುತ್ತೆ ಅಂತ. ಹಾಂ ಯಾವಾಗಲೂ ಹೆಂಗೆ ತಿಂತೀವಿ, ಫಸ್ಟು ರೈಸ್ ತಿಂದ್ಬಿಡ್ತೀವಿ, ಆಮೇಲೆ ಪೀಸ್ ತಿಂತೀವಿ. ಈಗ ಎರಡು ಒಟ್ಟಿಗೆ ಫಸ್ಟ್ ಅದು ಕಣ್ಣು ಕುಕ್ಕಲ್ಲ ಅದಕ್ಕೆ. ಸೊ ಎರಡು ಮಿಕ್ಸ್ ಮಾಡಿಕೊಂಡು ಸ್ವಾಹ. ಪರ್ಫೆಕ್ಟ್ ದೊನ್ನೆ ಬಿರಿಯಾನಿ. ಮೊದಲು ಮಟನ್ ಅಂತೂ ಮಸ್ಟ್ ಟ್ರೈ. ಮಟನ್ ಕ್ವಾಲಿಟಿ ನೋಡಿರ್ಬೋದು, ಅಲ್ಟಿಮೇಟ್ ಆಗಿದೆ. ಕರ್ಗೆ ಹೋಯ್ತು, ಸಿಗಲಿಲ್ಲ ಪೀಸು. ಬರೀ ಅನ್ನನ ಮಾತ್ರ ಕಚ್ಕೊಂಡು ತಿಂದೆ. ಆ ಕಸೂರಿ ಮೆಥಿ ಘಮ ಎಲ್ಲ ಅಲ್ಟಿಮೇಟ್ ಆಗಿದೆ. ಪುದೀನ ಫ್ಲೇವರು ಎಲ್ಲನೂ, ಸೋಂಪಿನ ಘಮನೂ ಅಷ್ಟೇ ಇಂಟೆನ್ಸ್ ಆಗಿ ಬರುತ್ತೆ. ಇದು ಹೇಳಿದ್ನಲ್ಲ ಪರ್ಫೆಕ್ಟ್ ದೊನ್ನೆ ಬಿರಿಯಾನಿ. ಚಿಕನ್ ಬಿರಿಯಾನಿ ಚೆನ್ನಾಗಿರುತ್ತೆ. ಸೊ ಮಟನ್ ತಿಂದಿರೋರು ಅದನ್ನು ಟ್ರೈ ಮಾಡಿ. ಸೊ ಹೇಳಿದ್ನಲ್ಲ 99 ರೂಪೀಸ್ಗೆ ಚಿಕನ್ ಬಿರಿಯಾನಿ ಕೊಡ್ತಾರೆ. ಅದರಲ್ಲಿ 3 ಪೀಸ್ ಬರುತ್ತೆ. ಮಟನಲ್ಲೂ ಅಷ್ಟೇ 3 ಪೀಸ್ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ಅದು ಇಂಪಾರ್ಟೆಂಟು. ಶೇರ್ವ ಕೊಟ್ಟಿರ್ತಾರೆ, ಮೊಸರು ಬಜ್ಜಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರೋದ್ರಿಂದ ನಮಗೆ ಅದೆರಡು ಬೇಡ ಅನಿಸ್ತಾ ಇದೆ. ಸ್ವಲ್ಪ ಮಸಾಲೆ ಭರಿತವಾಗಿ ತಿಂತೀರಾ ಅಂದರೆ ಶೇರ್ವ ಹಾಕೊಂಡು ತಿನ್ನಿ. ಇಲ್ಲ ಅದಕ್ಕಿಂತ ಬೆಸ್ಟು ಚಾಪ್ಸ್ನ ತರಿಸ್ಕೊಂಡು ಚಾಪ್ಸ್ ಗ್ರೇವಿ ಹಾಕೊಂಡು ತಿನ್ನಿ, ಇನ್ನೂ ಸೂಪರಾಗಿರುತ್ತೆ. ಮಸಾಲೆ ಭರಿತವಾಗಿ ಇನ್ನು ಸ್ವಲ್ಪ ತಿಂತೀರಾ ಅಂದರೆ. ಇಲ್ಲಾಂದರೆ ಅಕಸ್ಮಾತ್ ಏನೇನ ಖಾರ ಸ್ವಲ್ಪ ಜಾಸ್ತಿ ಅನಿಸ್ತು ಅಂದರೆ, ಖಾರ ಏನಿಲ್ಲ, ಒಬ್ಬೊಬ್ರಿಗೆ ಗೊತ್ತಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ ಟೇಸ್ಟು. ಒಬ್ಬರಿಗೆ ಸ್ವಲ್ಪ ಖಾರ ಇದ್ದು ಜಾಸ್ತಿ ಅನಿಸುತ್ತೆ, ಸ್ವಲ್ಪ ಉಪ್ಪಿದ್ದು ಜಾಸ್ತಿ ಉಪ್ಪು ಅನಿಸುತ್ತೆ, ಅವರು ಮೊಸರು ಬಜ್ಜಿ ಹಾಕೊಂಡು ತಿನ್ಬೋದು. ಇದು ಪರ್ಫೆಕ್ಟ್ ಆಗಿದೆ, ಹಾಗೆ ತಿನ್ಬೋದು. ಡಿಲೀಟ್ ಮಾಡಿದಿರಾ ಮುಗೆ ಮಜ್ಜಾ ಬಂದು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಸೊ ಫೈನಲಾಗಿ ಅದ್ಭುತವಾದ ಊಟ ಆಯಿತು. ಸೊ ನೀವೇನ ಬಜೆಟ್ ಫ್ರೆಂಡ್ಲಿಯಾಗಿ ತಿಂತೀರಾ ಅಂದರೆ ಬಂದು ಬರೀ ಬಿರಿಯಾನಿ ಚಿಕನ್ ಬಿರಿಯಾನಿ ತಿಂತೀರಾ ಅಂದರೆ 99 ರೂಪೀಸ್ಗೆ ಚಿಕನ್ ಬಿರಿಯಾನಿ ಸಿಗುತ್ತೆ. ಅದು ಹೇಳಿದ್ನಲ್ಲ ಕ್ವಾಂಟಿಟಿ ಎಷ್ಟು ಬರುತ್ತೆ, 3 ಪೀಸು ಚಿಕನ್ ಪೀಸಸ್ ಇರುತ್ತೆ. ಸೊ ಇಲ್ಲಿ ವೆಜ್ ಆ್ಯಂಡ್ ಪಾರ್ಸಲ್ಸ್ಗಳು ಹೋಗ್ತಾ ಇದೆ. ಸೊ ಆ ಚಿಕನಿಂದ ದೊಡ್ಡದಾಗಿ ಬೋರ್ಡ್ ಹಾಕಿರೋದ್ರಿಂದ, ಮೈನ್ ರೋಡೇ ಆಗಿರೋದ್ರಿಂದ, ಅದು ಕೂಡ ಸಿಗ್ನಲ್ಲೇ ಆಗಿರೋದ್ರಿಂದ ಜನಕ್ಕೆ ಕಣ್ಣು ಕುಕ್ಕುತ್ತೆ, ಬಂದಿದ್ದು ಟೇಸ್ಟ್ ಮಾಡ್ತಾರೆ. ಬಿರಿಯಾನಿ ಮಾತ್ರ ಪರ್ಫೆಕ್ಟ್ ಆಗಿತ್ತು. ಸೊ ದೊನ್ನೆ ಬಿರಿಯಾನಿ ಯಾವ ಥರ ಇರಬೇಕು ಬೆಂಗಳೂರು ಸ್ಟೈಲು ಅದೇ ಥರ ಇತ್ತು. ಸಟಲ್ ಆಗಿತ್ತು, ಜಾಸ್ತಿ ಮಸಾಲೆ ಇರೋದಿಲ್ಲ, ಲೈಟಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ ನಾನು ಹೇಳೋದು. ಸೊ ಸ್ವಲ್ಪ ಬಜೆಟ್ ಕ್ರಾಸ್ ಮಾಡಿ ತಿಂತೀರಾ ಅಂದರೆ ಮಟನ್ ಬಿರಿಯಾನಿನ ಟ್ರೈ ಮಾಡಿ. ಅದು ಕೂಡ ನಾರ್ಮಲ್ ರೇಟ್ ಆಗಿದೆ, 240 ರೂಪೀಸ್ ಏನೋ ಇದೆ ಮಟನ್ ಬಿರಿಯಾನಿ. 3 ಪೀಸು ದೊಡ್ಡ ಪೀಸ್ ಬರುತ್ತೆ, ಸಕ್ಕ ಟೆಂಡರಾಗಿ ಸೂಪರ್ ಸಾಫ್ಟ್ ಆಗಿತ್ತು. ಆಮೇಲೆ ಬಿರಿಯಾನಿನಲ್ಲೂ ಅಷ್ಟೇ ಆ ಫ್ಲೇವರ್ನ ಉಳಿಸ್ಕೊಂಡಿತ್ತು. ಸೊ ಮಸ್ಟ್ ಟ್ರೈ ಬಿರಿಯಾನಿ, ಮಸ್ಟ್ ಟ್ರೈ. ಅದು ಬಿಟ್ಟು ಕಾಂಬೋಗಳು ಬೇಜಾನ್ ಕಾಂಬೋಗಳಿದೆ. ಹರ್ಷ ಬೇಕಾದ್ರೆ ಅದನ್ನು ಸ್ಕ್ರೀನ್ಶಾಟ್ ಹಾಕಿರ್ತಾರೆ ವಿಡಿಯೋದಲ್ಲಿ, ಚೆಕ್ ಮಾಡಿ. 130 ಕಾಂಬೋ ಇದೆ ಚಿಕನ್ ಕಾಂಬೋ. ನಾವು ತೊಗೊಂಡಿದ್ದು 179 ಕಾಂಬೋ, ಅದು ಕೂಡ ಮಹಾರಾಜ ಕಾಂಬೋ ಅಂತ. ಸೊ ಅದ್ರಲ್ಲಿ ಏನೇನು ಬರುತ್ತೆ ಅಂತ ತೋರಿಸಿದ್ವಿ. ಚಿಕನ್ ಪೆಪ್ಪರ್ ಅದರಲ್ಲಿ ಸಖತ್ತಾಗಿತ್ತು, ಸ್ಪೈಸಿ ಆಗಿತ್ತು. ಚಿಲ್ಲಿ ಚಿಕನ್ನು ಚೆನ್ನಾಗಿತ್ತು, ಚಿಲ್ಲಿ ಚಿಕನ್ಗಿಂತ ಸ್ವಲ್ಪ ಸ್ಪೈಸಿಯಾಗಿ ಚಿಕನ್ ಪೆಪ್ಪರ್ ಇತ್ತು. ಸೊ ಅದೊಂದು ಖುಷಿ ಆಯಿತು. ಆಮೇಲೆ ಸಪ್ರೇಟಾಗಿ ತರ್ಸ್ಕೊಂಡು ತಿಂತೀರಾ ಅಂದರೆ ಇದು ಮಟನ್ದು ಸ್ಪೆಷಲ್ ಮಟನ್ ಅವ್ರದ್ದೇನಿದೆ ಅದನ್ನು ಟ್ರೈ ಮಾಡಿ. ಕಾಜು ಪೇಸ್ಟು ಎಲ್ಲ ಹಾಕಿ ಕ್ರೀಮಿಯಾಗಿ ಸಾಕಾಗಿ ಸಾಫ್ಟಾಗಿ ಆ ಮಟನ್ ಕೂಡ ನೋಡಿರುತ್ತೆ. ಸೊ ಅದೊಂದು ಮಸ್ಟ್ ಟ್ರೈ. ಅದು ಖಾರ ಕಮ್ಮಿ ತಿನ್ನೋರಿಗೆ ಲೇಟ್ ಕಿಕ್. ಇಲ್ಲಾಂದರೆ ಒಂದು ಸ್ವಲ್ಪ ನಮ್ಮ ಪಕ್ಕ ನಾಟಿ ಸ್ಟೈಲ್ ಒಂಥರ ಡಿಫ್ರೆಂಟಾಗಿ ತಿನ್ನಬೇಕು ಅಂದರೆ ಮಟನ್ ಚಾಪ್ಸ್ನ ಮಿಸ್ ಮಾಡೋಣ ಟ್ರೈ ಮಾಡಿ. ಅದರಲ್ಲೂ ಅಷ್ಟೇ ಆ ಮಟನ್ ಕ್ವಾಲಿಟಿ ಅಲ್ಟಿಮೇಟ್ ಆಗಿತ್ತು. ಆ ಮಟನ್ ಡಿಶಸ್ಗೋಸ್ಕರನೇ ಬರಬೇಕು. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ತೀರಾ, ಕನ್ಫ್ಯೂಸ್ ಆಗೋದಿಲ್ಲ. ಮೈನ್ ರೋಡಲ್ಲೇ ಇದೆ. 2 ವೀಲರು ನಿಲ್ಸ್ಕೊಬೋದು. ಕಾರಲ್ಲಿ ನಿಲ್ಸ್ಕೊಂಡ್ರೆ ಪಕ್ಕದ ರೋಡು, ಆ ಕಡೆ ಈ ಕಡೆ ಕಾರಲ್ಲಿ ಬಂದರೆ ಅದೆಲ್ಲ ನಿಲ್ಸ್ಕೊಂಡು ಬರಬೇಕಾಗುತ್ತೆ. ಸೊ ಆನ್ಲೈನು ಇದೆ, ಆನ್ಲೈನಲ್ಲಿ ನೀವು ತರಿಸ್ಕೊಬೋದು. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.